ಕೆಡಿಪಿ ಸಭೆ ಸುಮಾರು ದಿನದಿಂದ ಹುಮ್ನಾಬಾದ್ ಕ್ಷೇತ್ರದಲ್ಲಿ ಸಾಕಷ್ಟು ಬಾರಿ ನಾವು ಸಚಿವರಾಗಿ ಕೂಡ ಕೆಡಿಪಿ ಸಭೆಗಳು ಮಾಡಿದ್ದೀವಿ ಮತ್ತು ಕೆಡಿಪಿ ಸಭೆಯಲ್ಲಿ ನಾವು ಶಾಸಕರಾಗಿ ಕೂಡ ಕಾರ್ಯನಿರ್ವಹಣೆ ಮಾಡಿದ್ದೀವಿ. ಇವತ್ತು ಅನುಪಾಲನಾ ವರದಿ ಇವತ್ತೇ ಇಲ್ಲ, ಎಲ್ಲೆಲ್ಲಿ ಅನುಪಾಲನಾ ವರದಿಗಳು ಹುಮ್ನಾಬಾದ್ ಕೆಡಿಪಿ ಸಭೆಯಲ್ಲಿ ಇವ್ರು ಎಷ್ಟೆಷ್ಟು ವಾಗ್ದಾನ ಮಾಡಿದಾರ, ಏನೇನು ಸೂಚನೆಗಳು ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ, ಯಾವುದ್ಯಾವ್ದು ಪಾಲನೆ ಆಗಿದೆ ಆ ಅನುಪಾಲನಾ ವರದಿ ಶಾಸಕರು ನೋಡಬೇಕು. ಇವತ್ತು ಆಗಿರ್ತಕ್ಕಂಥ ಘಟನೆ ನಾನು ವಿಷಾದ ಪಡಿಸ್ತೀನಿ. ಯಾಕಂದ್ರೆ ಇವೆಲ್ಲ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಅಂದ್ರೆ ಅವರು ಕೂಡ ಶಾಸಕರೇ, ಎಲ್ಲರಿಗೂ ಗೌರವ ಒಂದೇ ಇದೆ. ಅವ್ರವ್ರು ಮಾತಾಡ್ತಕ್ಕಂಥದ್ದು ಅವ್ರಿಗೆ ಅಧಿಕಾರ ಇದೆ, ಇವ್ರಿವ್ರು ಮಾತಾಡ್ತಕ್ಕಂಥ ಅಧಿಕಾರ ಇವರಿಗೂ ಕೂಡ ಇದೆ, ಯಾರಿಗೂ ಕೂಡ ಬೈಂಡಿಂಗ್ ಇಲ್ಲ. ಇವತ್ತು ಹುಮ್ನಾಬಾದ್ ಪಟ್ಟಣದಲ್ಲಿ ಇವತ್ತು ನಾವು ನೋಡಿದಾಗ ಯಾವ ರೀತಿ ಕಾಣಿಸ್ತಾ ಇದೆ ಹುಮ್ನಾಬಾದ್ ಪಟ್ಟಣದಲ್ಲಿ ಅಂದ್ರೆ ಏನಪ್ಪ ಭಯಭೀತಿ, ಜನ ಏನಾಗಿದೆ ಏನಿಲ್ಲ ಅಂತ. Sky Sunshine School, step towards better future. Jayashankar Colony, Shantiniketan Ground, Biswa Kalyan. Appear in ISAT exam by Ideal PO College. Win up to 25,000 rupees. अपने बच्चों को दीजिए एक सही शुरुआत. हौसलों से मंजिल तक. ಏನೂ ಆಗಿಲ್ಲ, ಅಲ್ಲಿ ಆಗ್ತಕ್ಕಂಥ ಮಾತಿನ ವಾಕ್ಸಮರ. ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಕೆಲವೊಂದು ಮಾತನಾಡಿದಾರ, ಮಾನ್ಯ ಶಾಸಕರು ಕೂಡ ಮಾತನಾಡಿದಾರ. ತಾವು ಕೂಡ ವಿಡಿಯೋ ಕ್ಲಿಪ್ ನೋಡಿದ್ದೀನಿ. ನಾನು ಇನ್ನೂ ಕೂಡ ನಾನು ವೈಯಕ್ತಿಕವಾಗಿ ಕೂಡ ನಮ್ಮ ಸೋದರ ಜೊತೆಯಲ್ಲಿ ಕೂಡ ಚರ್ಚೆ ಮಾಡ್ತೀನಿ. ನನಗೆ ಈಗಾಗಲೇ ಗುಲ್ಬರ್ಗ ವಿಭಾಗದ DIG ಕೂಡ ನನಗೆ ಫೋನ್ ಮಾಡಿದ್ರು, ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ನನ್ನ ಫೋನ್ ಮಾಡಿದ್ರು. ಇಲ್ಲಿ ಆಗಿರ್ತಕ್ಕಂಥ ಘಟನೆ ಬಗ್ಗೆ ನಾನು ಕೂಡ ಅವ್ರ ಜೊತೆಯಲ್ಲಿ ಚರ್ಚೆ ಮಾಡಿದ್ದೀನಿ. ನಾನು ಪೊಲೀಸ್ ಇಲಾಖೆಯವರಿಗೆ ಕೂಡ ನಾನು ಹೇಳಿದ್ದೀನಿ, ಇದು ಕಾನೂನು ಸುವ್ಯವಸ್ಥೆ ಎಲ್ಲೋ ಕೆಡ್ತಾ ಇದೆ. ಪದೇ ಪದೇ ನೀವು ನೋಡಿದಿರ್ಬೇಕು, ಹಿಂದೆ ಕೂಡ ಶಾಸಕರು ಎಲ್ಲೆಲ್ಲಿ ಕಾರ್ಯಕ್ರಮಗಳಿಗೆ ಹೋಗ್ತಾರ ಅಲ್ಲೆಲ್ಲಿ ಕಾರ್ಯಕ್ರಮಗಳಲ್ಲಿ ದಮ್ಮು ತಾಕತ್ತು ಅದ್ರ ಬಗ್ಗೆನೇ ಮಾತಾಡ್ತಾ ಇದಾರೆ. ಪಾಪ ಒಂದ್ ಕಡೆ ಅಭಿವೃದ್ಧಿ ವಿಷಯ ಬೇರೆ ಕಡೆ ಉಳಿತು, ದಮ್ಮು ತಾಕತ್ ಬಗ್ಗೆನೇ ಮಾತಾಡ್ತಾ ಇದಾರ. ಇವತ್ತು ನಾನು ಇಷ್ಟೇ ಹೇಳಕ್ ಇಚ್ಛೆ ಪಡ್ತೀನಿ, ಇವತ್ತು ನಾವೆಲ್ಲ ಒಂದು ದೊಡ್ಡ ಜವಾಬ್ದಾರಿ ಸ್ಥಾನದಾಗ ಇದ್ದೀವಿ. ಆ ದೊಡ್ಡ ಜವಾಬ್ದಾರಿ ಸ್ಥಾನ ನಾವು ಬೇರೆಯವ್ರಿಗೆ ಇರ್ತಕ್ಕಂಥ ಕ್ಷೇತ್ರದ ಮಹಾಜನತೆ 2,60,000 70,000 ಮತದಾರರಿದ್ದಾರೆ, ಮತದಾರ ಪ್ರಭುಗಳು. ಇವತ್ತು ನಮಗೇನು ಮನ್ನಣೆ ಕೊಟ್ಟು ಗೆಲುವು ಸೋಲುವು ಅದು ಬೇರೆ ವಿಚಾರ. ನಮ್ಮನ್ನೇನು ಮತದಾನ ಮಾಡಿದಾರ, ನಾವು ಅವ್ರ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು. ನಾವು ಏನ್ ಮಾಡ್ತಾ ಇದ್ದೀವಿ ಇವತ್ತು ಅವ್ರ ಬಗ್ಗೆ ಯಾವುದೂ ಚಿಂತನೆ ಇಲ್ಲ. ತಾವು ನೋಡಿ, ಹುಮ್ನಾಬಾದ್ ಕ್ಷೇತ್ರ ಈ ಕಳೆದ 2.5 ವರ್ಷದಲ್ಲಿ ಯಾವ ಗತಿಗೂ ನಡೀತಾ ಇದೆ. Family Dentist, complete dental care. New year offer. Only 1 rupees any treatment for handicapped peoples and free checkup for all. Knowledge Park The Creative School. Admissions are open from LKG to 10th standard. Free uniform for new admission students. Noble Public School. एल्म से ही दोनों जहां में कामयाबी है. ಏನು ಅಭಿವೃದ್ಧಿ ಆಗಿದೆ 2.5 ವರ್ಷದಲ್ಲಿ ಹುಮ್ನಾಬಾದ್ ಪಟ್ಟಣದಲ್ಲಿ ಶಾಸಕರು ಮತ್ತು ಶಾಸಕರ ಸೋದರು ಬಹಳಷ್ಟು ಅಭಿವೃದ್ಧಿ ಆಗಿದೆ. ನಾನು ಧೈರ್ಯವಾಗಿ ಹೇಳಕ್ ಇಚ್ಛೆ ಪಡ್ತೀನಿ. ಇವತ್ತು ಹುಮ್ನಾಬಾದ್ ಕ್ಷೇತ್ರದಲ್ಲಿ ನಡೀತಕ್ಕಂಥ ಕಾಮಗಾರಿಗಳು ಎಲ್ಲನೂ ಕೂಡ ಶಾಸಕರು ಸೋದರು ಅವರೇ ಮಾಡ್ತಕ್ಕಂಥ ಇವೆಲ್ಲ ಕಾರ್ಯಗಳು. ಅದು ಮಾಡಲಿ, ಅದು ಸರ್ಕಾರ ಇದೆ, ಅದ್ರ ಬಗ್ಗೆ ತೀರ್ಮಾನ ಮಾಡುತ್ತೆ. ಎಲ್ಲಿ ಕಳಪೆ ಮಟ್ಟದ ಕಾಮಗಾರಿ ಆಗಿದೆ ಅದ್ರ ಬಗ್ಗೆ ಅಧಿಕಾರಿಗಳು ಬರ್ತಾರ, ವೀಕ್ಷಣೆ ಮಾಡ್ತಾರ. ಅದ್ರ ಬಗ್ಗೆ ಕೂಡ ನಮ್ ತಕರಾರಿಲ್ಲ. ಇಲ್ಲಿ ತಕರಾರು ಎಲ್ಲಿ ಬರ್ತಾ ಇದೆ, ಶಾಸಕರು ಇವತ್ತ ಕೆಡಿಪಿ ಸಭೆಯಲ್ಲಿ ಅಲ್ಲಿ ಕೂಡ ಅದೇ ರೀತಿ, ಇಲ್ಲಿ ಹುಮ್ನಾಬಾದ್ ಕೆಡಿಪಿ ಸಭೆಯಲ್ಲಿ ಅದೇ, ಬೀದರ್ ಕೆಡಿಪಿ ಸಭೆಯಲ್ಲಿ ಅದೇ. ಇವ್ರಿಗೆ ಏನಾಗ್ಬಿಟ್ಟಿದೆ ಅಂದ್ರೆ ರೂಢಿ ಆಗ್ಬಿಟ್ಟಿದೆ ಶಾಸಕರಿಗೆ. ಇದು ಮೋಸ್ಟ್ ಕ್ರಿಮಿನಲ್ ಮೈಂಡ್. ನಿಮಗೆ ಹೇಳಕ್ ಇಚ್ಛೆ ಪಡ್ತೀನಿ ಮಾಧ್ಯಮ ಸ್ನೇಹಿತರೆ, ಈ ಶಾಸಕರು ಕರ್ತವ್ಯ ಕೆಲಸ ಏನು ಅಂಬೋದು, ಶಾಸಕರು ಅಂತ ಏನು ದೊಡ್ಡ ಹೆಸರಿದೆಯಲ್ಲ ಅದಕ್ಕೆ ಇವರು ಮಸಿ ಹಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅದು ಗೌರವವಾದಂತ ಸ್ಥಾನ. ಇವತ್ತು ನಾವು ಎಲ್ಲಿ ಅಸೆಂಬ್ಲಿ ವಿಧಾನಸೌಧದಲ್ಲಿ ನಾವೆಲ್ಲಿ ಕುಡಿರ್ತೀವಿ ಅದು ಒಂದು ದೇವಸ್ಥಾನ ಇದ್ದಂಗೆ. ಆ ದೇವಸ್ಥಾನದಲ್ಲಿ ಹೋದಾಗಾದ್ರೂ ಕೂಡ ನಾವು ಸತ್ಯವೇ ಜಯತೆ, ನಾವು ಸತ್ಯ ಮಾತಾಡ್ತಕ್ಕಂಥ ಮಾಡೋದು ಪ್ರಯತ್ನ ಮಾಡ್ಬೇಕು. ಆದ್ರೆ ಅದು ಯಾವುದೂ ಇಲ್ಲ ಶಾಸಕರ ಬಳಿ. ಬರೇ ಕ್ರಿಮಿನಲ್ ಮೈಂಡು, ಎಲ್ಲೆಲ್ಲಿ ಏನೇನ್ ಮಾಡಬೇಕು ಅದ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಮಾತಾಡಿ, ಇವತ್ತು ಎಲ್ಲೆಲ್ಲಿ ಸರ್ವೆ ಮಾಡಬೇಕು ಸರ್ವೆ ಮಾಡಿ, ಅದಕ್ಕೆ ನಮ್ಮ ಸಹಕಾರ ಇದೆ. ನೀವು ಹಿಂದೆನೂ ಕೂಡ ನಾನು ಹೇಳಕ್ ಇಚ್ಛೆ ಪಡ್ತೀನಿ,
ವೀರಣ್ಣ ಪಾಟೀಲ್ದು ಲಾಸ್ ಬಗ್ಗೆ ತೆಗೆದ್ರು, ರಾಜಶೇಖರ್ ಪಾಲ್ ಭೀಮಾ ಸೋಟಲ್ ಬಗ್ಗೆ ತೆಗೆದ್ರು, ಅನೇಕ ಬಾರಿ ತೆಗೆದ್ರು. ಒಂದ್ಸಲ ನಮ್ಗ ಅವ್ರಿಗೆ ವಾದ ವಿವಾದ ಆಯ್ತು ಶಾಸಕರಿಗೆ. ನಾನು ಹೇಳಿದೆ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಹೋಗಿ ಪ್ರಮಾಣ ಮಾಡೋಣ ಇಂಥ ತಾರೀಕು ಅಂತ ನಾನು ಅವರಿಗೆ ಡೇಟ್ ಕೊಟ್ಟೆ. ಶಾಸಕರು ಫಲಾನೇ ಮಾಡಿದ್ರು. ನಾನು ಅವತ್ತಿನ ದಿವಸ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಹೋಗಿ ಶಾಸಕರಿಗೆ ಫೋನ್ ಮಾಡ್ದೆ. ಅವ್ರೆಲ್ಲೋ ಇದ್ದರು, ಫೋನ್ ಎತ್ತಿಲ್ಲ. ಮತ್ತೆ ಅವ್ರ ಫೋನ್ ಮಾಡಿದ್ರು. ನಾನು ಭಾಳ ಗೌರವ ಕೊಟ್ಟು ಹೇಳಿದವ್ರಿ ಶಾಸಕರೇ, ಮತ್ತು ತಾವು ವೀರಭದ್ರೇಶ್ವರ ದೇವಸ್ಥಾನ ಇಲ್ಲಿಲ್ಲ, ನಾನು ಬೆಂಗಳೂರಲ್ಲಿ ಇದ್ದೀನಿ, ನಾನು ಅದು ಇದ್ದೀನಿ ಅಂತೇಳಿ ಬರೇ ಹಿಟ್ ಆ್ಯಂಡ್ ರನ್, ಯಾವುದಕ್ಕೂ ಕೂಡ ಇದೆಯಲ್ಲ. ಇವತ್ತಿಲ್ಲಿ ಕಾರ್ಖಾನೆಗಳ ಪರಿಸ್ಥಿತಿ ಏನಿದೆ, ಕಾರ್ಖಾನೆಗಳ ಜೊತೆಲಿ ಶಾಮೀಲ್ ಯಾರಿದ್ದಾರೆ ಮಾಡಲಿ, ವೀರಭದ್ರೇಶ್ವರ ಪ್ರಮಾಣ ಮಾಡಲಿ, ಯಾರು ಶಾಮೀಲ್ ಇದ್ದಾರೆ ಅನ್ನೋದು. ಯಾಕೆ ಜನರಿಗೆ ತಪ್ಪು ದಾರಿಗೆ ಐತಕ್ಕಂಥ ಕೆಲಸ ಮಾಡ್ತಾ ಇದ್ರಿ? ದಯಮಾಡಿ ಅದು ಮಾಡಬೇಡಿ. ಇವತ್ತು ಕಾರ್ಖಾನೆಗಳ ಪರಿಸ್ಥಿತಿ ಏನಿದೆ, ಜನ ಶಾಪ ಹಾಕ್ತಾ ಇದ್ದಾರೆ. ಇಡೀ ಹುಮನಾಬಾದ್ ಕ್ಷೇತ್ರ ಇವತ್ತು ಗಡವಂತಿ, ಮೋಳ್ಕೆರ, ದುಮ್ಮನ್ಸೂರ್, ಬಸಂತಪುರ್, ಇವೆಲ್ಲ ಮಾಣಿಕ್ ನಗರ್ ಎಲ್ಲ ಪರಿಸ್ಥಿತಿ ಏನಿದೆ, ಏನಿಲ್ಲ ಪಾಪ. ಇವತ್ತು ಇಂಥದ್ದು ಇಶ್ಯೂ ಎಲ್ಲ ಬಿಟ್ರು ಪಾಪ. KDPಯಲ್ಲಿ ಆ ಇದ್ರದ್ದೇನಾಯ್ತು, ಈ ಒಮ್ಮೆ ಅದ್ರದ್ದು ಏನ್ ಮಾಡ್ತಾ ಇದ್ದೀನಿ, ನಾನು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹೇಳಕ್ ಇಚ್ಛೆ ಪಡ್ತೀನಿ, ಒಂದು ಸಲ ಅದ್ರ ಬಗ್ಗೆ ಚರ್ಚೆಗೆ ಅವಕಾಶ ಕೊಡಿ. ವಿಧಾನ ಪರಿಷತ್ತಿನ ಸದಸ್ಯರಿಗೆ, ಶಾಸಕರಿಗೆ, ಇಲ್ಲ ಪ್ರತ್ಯೇಕವಾಗಿ ಸಭೆ ಮಾಡಿ ಮಂತ್ರಿಗಳೇ. ಅವ್ರದ್ದು ಏನಿದೆ, ನಮ್ದು ಏನಿದೆ, ಇವ್ರದ್ದು ಏನಿದೆ, ಪೂರ ಬಿಚ್ಚಿಡ್ತಕ್ಕಂಥದ್ದು ಆಗ್ಲಿ. ಪೂರಾ ಇಡೀ ಹುಮನಾಬಾದ್ ಕ್ಷೇತ್ರ, ಇಡೀ ರಾಜ್ಯದ ಜನ ನೋಡ್ಲಿ ಏನಿದೆ ಏನಿಲ್ಲ ಅಂಬೋದು. ಅದಕ್ಕೂ ನಾವು ತಯಾರು. ಇವತ್ತ ಅವರೆಲ್ಲ ಹೇಳ್ತಾ ಇದಾರ, ಇವತ್ತು ಅವರು ಲಾಜಿಂಗ್ ಕಟ್ಸಿದಾರ, ಎಷ್ಟು ಜಾಗ ಹೊಡೆದಿದಾರ ಅವ್ರಿಗೆ ಗುರ್ತಿಲ್ವಾ? ಸರ್ವೆ ಆಗ್ಬೇಕಾ? ಬೇರೆಯವ್ರ ಬಗ್ಗೆ ಬಲ್ ಮಾಡ್ತಾ ಇದಾರ. ನಿಮ್ದಲ್ಲಿ ಫಸ್ಟ್ ನಿಮ್ಮಿಂದ ನೋಡಿ, ನಾವು ಯಾವುದೇ ಒಂದು ದೊಡ್ಡ ಸ್ಥಾನದಲ್ಲಿ ಇದ್ದಾಗ ಮೊದಲು ನಮ್ಮಿಂದ ಪ್ರಾರಂಭ ಆಗ್ಬೇಕು. ನಾವೇನಾದ್ರು ತಪ್ಪು ಮಾಡಿದ್ರೆ ನಮಗ್ ಬೇರೆ ಡಿಸ್ಮೆಂಟಲ್ ಮಾಡ್ಬೇಕು, ಆಮೇಲೆ ಬೇರೆಯವ್ರಿಗೂ ಹೋಗ್ಬೇಕು. ನಾವು ಕರೆಕ್ಟ್ ತಾನೆ? ಮೊದಲು ನಿಮ್ಗೆ ಪ್ರಾರಂಭ ಮಾಡಿ. ನಾಳೆ ನೀವು 20 ಫೀಟೋ 10 ಫೀಟೋ 1 ಫೀಟೋ ಮುಂದೆ ಬಂದಿದ್ರಿ, ನಾಳೆಗೆ ಹೊಡಿತಕ್ಕಂಥ ಕೆಲಸ ಮಾಡಿ. ಆಮ್ಯಾಗ ಹೇಳಿ ಯಾರು ಎಲ್ಲಿ ಒತ್ತುವರಿ ಮಾಡಿದಾರ, ನಿಮ್ಮದು ಆಗಿದ ತಕ್ಷಣವೇ ಅದಕ್ಕೂ ಕೂಡ ಡಿಸ್ಮೆಂಟಲ್ ಮಾಡ್ಸೋಣ ಇಮಿಡಿಯೇಟ್. ನೀವು ಒಂದು ದೊಡ್ಡ ಸ್ಥಾನಮಾನ ಮೇಗಿದ್ದೀರಾ, ಅದೆಲ್ಲ ನೋಡಿ. ಬಟ್ ಇವತ್ತು ನನ್ನ ಇಚ್ಛೆ ಇಷ್ಟೇ ಅದ, ನಾನು ಪೊಲೀಸ್ ಅಧಿಕಾರಿಗಳಿಗಾಗ್ಲಿ, ಜಿಲ್ಲಾ ಉಸ್ತುವಾರಿ ಸಚಿವರಿಗಾಗ್ಲಿ ಇದೇ ರೀತಿ ಮುಂದೆ ನಡೀತು ಅಂದ್ರೆ ಇದು 2ನೇ ಬಳ್ಳಾರಿ ಆಗ್ಲಿಕ್ಕೂ ಕೂಡ ಆಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಯಾಕಂತ ಕೇಳಿ, ನಾನು ನಿನ್ನೆ ಮುಖ್ಯಮಂತ್ರಿಗಳ ಹತ್ರ ಹೋಗಿದಾಗ ಬಹಳ ಸಮಾಧಾನದ ನಮ್ಮ ಜೊತೆಲೆಲ್ಲ ಚರ್ಚೆ ಮಾಡಿ ಈ ಬಳ್ಳಾರಿ ಬಗ್ಗೆ ಬಹಳ ಬೇಸರ ಮಾಡ್ಕೊಂಡಿದ್ರು ಮುಖ್ಯಮಂತ್ರಿಗಳು. ನಾನು ಉಪಮುಖ್ಯಮಂತ್ರಿಗಳ ಜೊತೆಲಿ ಹೋಗಿದಾಗ ಕೂಡ ಬಳ್ಳಾರಿ ಚರ್ಚೆ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಉದ್ದೇಶ, ಇವತ್ತು ಕಾನೂನು ಸುವ್ಯವಸ್ಥೆ ಕೆಡಬಾರದು. ನಾವು ಕಾನೂನು ಏನಿದೆ, ಕಾನೂನು ಚೌಕಟ್ಟಲ್ಲಿ ನಾವೆಲ್ಲರೂ ಕೂಡ ನಡಿಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನ, ಆ ಸಂವಿಧಾನ ಅಡಿಯಲ್ಲಿ ನಾವೆಲ್ಲರೂ ಕೂಡ ನಡೀತಕ್ಕಂಥದ್ದು. ಯಾರು ಕೂಡ MLA ಇರ್ಬೋದು, ಮಿನಿಸ್ಟರ್ ಇರ್ಬೋದು, ಚೀಫ್ ಮಿನಿಸ್ಟರ್ ಇರ್ಬೋದು, ಯಾರಾದ್ರೂ ಕೂಡ ಈ ಕಾನೂನು ಬಿಟ್ಟು ಹೋಗ್ಲಕ್ ಆಗೋದಿಲ್ಲ. ನಾನು ಈಗೂ ಕೂಡ ಅಸೂರೆನ್ಸ್ ಕೊಟ್ಟಿದ್ದೀನಿ. ನನಗೆ DIG ಗುಲ್ಬರ್ಗಾ ಸಾಹೇಬರು ಕೂಡ ಫೋನ್ ಮಾಡಿದ್ರು, ಇಲ್ಲ ಈ ರೀತಿ ಆಗಿದೆ ಹುಮನಾಬಾದ್ ಅಲ್ಲಿ, ಮತ್ತು ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಅವರು ಕೂಡ ಪಾಪ ಹೇಳಿದ್ರು, ಈ ರೀತಿ ಆಗಿದೆ ಸರ್, ಈ ರೀತಿ ಆಗಿದೆ. ನಾನು ಕೂಡ ಹೇಳಿದೆ